ಹಲೋ ಗೈಸ್, ನಮಸ್ಕಾರ. ಇವತ್ತು ನಾವು ಹೊಸದಾಗಿ ಒಂದು ಇಂಗ್ಲಿಷ್ ಮೂವಿ ಟ್ರೈಲರ್ ರಿಯಾಕ್ಟ್ ಮಾಡಕ್ ಬಂದಿವಿ. ಕ್ರಿಸ್ಟೋಫರ್ ನೋಲನ್ ಅವರು ಡೈರೆಕ್ಟ್ ಮಾಡಿರೋಂತ ದಿ ಆಡಿಸಿ ಅಂತ ಫಿಲಮ್ ಟ್ರೈಲರ್ ಬಂದಿದೆ. ಹೊಸ ಟ್ರೈಲರ್, ಆ ಟ್ರೈಲರ್ ರಿಯಾಕ್ಟ್ ಮಾಡಕ್ ಬಿಡ್ತೀವಿ. ಇಂಗ್ಲಿಷ್ ನಾವ್ ಯಾವತ್ತು ಬಂದು ರಿಯಾಕ್ಟ್ ಮಾಡಿಲ್ಲ, ಸೊ ಫಸ್ಟ್ ಟೈಮ್ ಇದು. ಹೌದು. ಜಸ್ಟ್ ಎಕ್ಸ್ಪ್ಲೋರಿಂಗ್ ನ್ಯೂ ಥಿಂಗ್ಸ್. ಹೌದು, ಗ್ರೀಕ್ ಮೈಥಾಲಜಿ ಬೇಸ್ಡ್ ಫಿಲಮ್ ಇದು. ಸೊ ಹೋಮರ್ ಅಂತ ಅವರು ರೈಟರ್ ಇದ್ರು, 8th ಸೆಂಚುರಿ ಹಂಗೆ. ಸೊ ಅವ್ರು ಬರ್ದಿರೋ ಸ್ಟೋರಿ ಇದು. ದಿ ಆಡಿಸಿ ಅಂತ ಮೋಸ್ಟ್ ಫೇಮಸ್. ಸೊ ಆಡಿಶಿಯಸ್ ಅಂತ ಒಬ್ಬ ಮನುಷ್ಯ ಇದ್ದಾನೆ. ಸೊ ಅವನು ಟ್ರೋಜನ್ ಅಂತ ಒಂದು ವಾರ್ ನಡೆದಿರೋದು. ಟ್ರೋಜನ್ ವಾರ್ ಮುಗಿಸ್ಕೊಂಡು ಈಸ್ ರಿಟರ್ನ್ ಟು ಹೋಮ್. ಸೊ ಅದ್ರ ಬಗ್ಗೆ ಇರೋ ಫಿಲಮ್ ಅಂತಿದ್ದು. ಸೊ ಕ್ರಿಸ್ಟೋಫರ್ ನೋಲನ್ಸ್ ಒನ್ ಆಫ್ ದಿ ಮೋಸ್ಟ್ ಆಂಬಿಷಿಯಸ್ ಫಿಲ್ಮ್ಸ್ ಇದು. ಒಂಥರ ನಮ್ಗೆ ಹಿಂಗ್ ಮಹಾಭಾರತ ರಾಮಾಯಣ ಮೈಥಾಲಜಿ ಇರ್ಬೇಕಂತ. ಸೊ ಆತರ ಇದು ಜುಲೈ 17th ರಿಲೀಸ್ ಆಗ್ತಿದೆ. ಜುಲೈ 17th. 16th ಆಕ್ಚುಲಿ ಪ್ರೀಮಿಯರ್ ಶೋಸ್ ನಮ್ಮ ಮನೆ ಹತ್ರ ಫುಲ್ ಆಗಿದೆ. 17th ರಿಲೀಸ್ ಆಗುತ್ತೆ. ಇವ್ರ ಬರ್ಡೇ ಸುತ್ತಮುತ್ತ. ಸೊ ಅದೊಂದಿದೆ. ಸೊ ಮಾನ್ಸ್ಟರ್ಸ್ ದೇವರವರೆಲ್ಲ ಬರ್ತಾರಂತೆ. ಟ್ರೈಲರ್ ನೋಡಿದಾಗ ಗೊತ್ತಾಗತ್ತೆ ನೋಡೋಣ ಹೆಂಗಿರುತ್ತೆ, ನೋಡೋಣ. ಲೆಟ್ ಅಸ್ ಸಿ. ಫಸ್ಟ್ ಟೈಮ್ ವಾಚಿಂಗ್ ನಾವು ಇದನ್ನ. ಅಂಡ್ ಆಲ್ಸೋ ವರ್ಲ್ಡ್ ಅಲ್ಲಿ ದಿಸ್ ಇಸ್ ದ ಫಸ್ಟ್ ಫಿಲಮ್ ಟು ಬಿ ಕಂಪ್ಲೀಟ್ಲಿ ಶಾಟ್ ಇನ್ ಐಮ್ಯಾಕ್ಸ್ ಕ್ಯಾಮ್ರಾಸ್ ಅಂತ. ನಾನು A to Z ಹಂಗಾನೆ ಕೆಲವು ಶಾರ್ಟ್ಸ್ ಅಂತೂ ಬೇರೆ ಕ್ಯಾಮ್ರಾ ಶೂಟ್ ಮಾಡಿದ್ರು. ಫುಲ್ ಐಮ್ಯಾಕ್ಸ್ ಕ್ಯಾಮ್ರಾ ಶೂಟ್ ಮಾಡಿದ್ರೆ ಫಸ್ಟ್ ಫಿಲಮ್ ಅಂತೆ. ವೆರಿ ಇಂಪ್ರೆಸಿವ್. ಐಮ್ಯಾಕ್ಸ್ ಗೆ ಹೋಗ್ಬಿಟ್ಟು ನೋಡ್ಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಇನ್ 3, 2, 1 ಗೋ. ಇಲ್ಲಿ ಸೆನ್ಸರ್ ಬೋರ್ಡ್ ಸರ್ಟಿಫಿಕೇಟ್, ಯೂನಿವರ್ಸಲ್ ಸ್ಟುಡಿಯೋಸ್. Yes. Tell me what you remember. ರಿಯಲಿಸ್ಟಿಕ್ ಶಾರ್ಟ್ಸ್. Yeah. ಗೊತ್ತಾ ನಮಗೆ? Tom Holland. Trojan horse. ಇದ್ರದ್ದು ಇದ್ಬಿಟ್ಟಿದ್ರಲ್ಲ. Damn. Help me go home. Okay. This is a household waiting for master. Oh. I want you to choose me. Oh, crazy. Ithaca's king is coming back. No, he's not. No. ಅದು ಮಾನ್ಸ್ಟರ್ ಇರ್ಬೇಕಲ್ಲ. ಅದೇ ಮಾನ್ಸ್ಟರ್ ಬಂತಲ್ಲ. ಒಂದ್ ಕಣ್ಣಿರಂತ ಮಾನ್ಸ್ಟರ್. Yes. He came back here to find all these suitors in his house. Yappa. So grounded, so reality. Like some sniveling bastard. ತುಂಬಾ ಡೈಲಾಗ್ಸ್ ಇರುತ್ತೆ. ಇರುತ್ತೆ. Do you see? My dad is coming home. Bringing vengeance. Bringing it all. Shot. Wide screen shot. Oh, Yappa. Oi. I need everyone in this board. ಹೆಂಗ್ ಮಾಡಿರ್ತಾರೆ ಅದನ್ನ? I can still save them. You're a man who needs to control his fate. But you cannot control this. That world is gone. No shot. Yeah. No one can stand between me and home. Scale, reality. Yeah. Oh, monster. Yes. Oh, what? I think it's asleep. Shot entirely with IMAX. Yeah. Nice. Amazing, very nice. ಫಸ್ಟ್ ಟೈಮ್ ನೋಡಿದ ತಕ್ಷಣ ಏನ್ ನೆನಪಾಯ್ತು ಗೊತ್ತಾ? ಪ್ರಾಬ್ಲಿ ನೋಡಿಲ್ಲ ಅನ್ಸುತ್ತೆ. ಈ ಬೋಟ್ ಸೀನ್ಸ್ ಶೂಟಿಂಗ್ ಎಲ್ಲ ಶಾರ್ಟ್ಸ್ ವೈಕಿಂಗ್ಸ್ ಲಾಸ್ಟ್ ಕಿಂಗ್ಡಮ್ ಸೀರೀಸ್ ಪಕ್ಕ ಹಂಗೆ ಶೂಟಿಂಗ್ ಇದೆ. ಅದು ಇಟ್ ವಾಸ್ ಶಾರ್ಟ್ ಲೈಕ್ 10-15 years ಬ್ಯಾಕ್, ಮೇಡ್ ಫಾರ್ ಟೆಲಿವಿಷನ್ ಅದು. ಬಟ್ ಇದು ಲಾರ್ಜ್ ಸ್ಕೇಲ್ ಐಮ್ಯಾಕ್ಸ್ ಶೂಟ್ ಮಾಡಿದಾರ ದೊಡ್ಡ ಥಿಯೇಟರ್ಸ್ ಅಲ್ಲಿ. ಇಟ್ ರಿಯಲಿ ಫೀಲ್ ಕಂಪ್ಲೀಟ್ಲಿ ರಿಯಲಿಸ್ಟಿಕ್. ಕರೆಕ್ಟ್. ಯಾವ್ದನ್ನು ಆರ್ಟಿಫಿಷಿಯಲ್ ಅಂತ ಅನ್ಸೇ ಇಲ್ಲ. ಸೆಟ್ಗಳು ಇಟ್ ಲುಕ್ ಸೋ ರಿಯಲಿಸ್ಟಿಕ್. ಎಸ್, ಎಸ್ಪೆಷಲಿ ಅವ್ರ ಬೋಟ್ ಸೀಕ್ವೆನ್ಸ್, ಶಿಪ್ ಅದೇ ಬೋಟ್ ಬಿದ್ದಾಗ ನೀರ್ ಬರೋದು, ನೀರಿಂದ ಇವ್ರು ಹಾಡ್ಕೊಂಡು ಹೋಗೋದು. ಎಕ್ಸಾಕ್ಟ್ಲಿ ಸೋ ರಿಯಲಿಸ್ಟಿಕ್. ನೋಡಿದ್ರೆ ಒಂಥರ ಖುಷಿ ಅನ್ಸುತ್ತೆ ನೋಡಿದಾಗ. ಆಲ್ಸೋ ಆರ್ಮಿ ಬರುತ್ತಲ್ಲ, ಡಸಂಟ್ ಫೀಲ್ VFX. ಹೌದು ಅನ್ಸಲ್ಲ, ಅಷ್ಟು ಜನ ಬರ್ತಿದಾರೇನೋ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೋ ನೈಸ್ ಟು ಸಿ. ಅದೇ ಇದು ಹೆಂಗಿದೆ ಅಂದ್ರೆ ಪ್ರಾಬ್ಲಿ ನೋಡಿದೆ ಇಲ್ಲ ಗೊತ್ತಿಲ್ಲ, ಸ್ಟೋರಿ ಗೊತ್ತಿರುತ್ತೆ ಜನರಿಗೆ.
ಜನರಿಗೆ ಅಫ್ಕೋರ್ಸ್ ಅದೇ ಗ್ರೀಕ್ ಮೈಥಾಲಜಿ ಇಂಟ್ರೆಸ್ಟ್ ಇರೋರಿಗೆ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಈಗ ಹೆಂಗ್ ತೋರಿಸಿರ್ತಾರೆ ಫಿಲಮ್ ನಮ್ ರಾಮಾಯಣ ತರ. ಕರೆಕ್ಟ್, ಎಕ್ಸಾಕ್ಟ್ಲಿ ಅದೇ ಆ ತರ. ಸೊ ಕತೆ ಗೊತ್ತು, ಬಟ್ ಹೇಗ್ ತೋರಿಸಿರ್ತಾರೆ ಫಿಲಮ್ ಅಲ್ಲಿ ದೇ ಆರ್ ಆಲ್ಸೋ ಎಕ್ಸೈಟೆಡ್ ಹೆಂಗಿರ್ಬೋದು ನೋಡಕ್ಕೆ ಅಂತ. ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಕಾಸ್ಟ್ ನೋಡು, ಮ್ಯಾಟ್ ಡೇಮನ್, ಆನಾ ಹ್ಯಾಥ್ವೇ, ಟಾಮ್ ಹಾಲಂಡ್, ಝೆಂಡಯಾ, ಎಷ್ಟ್ ಜನ ಇದಾರೆ ನೋಡು. ಕ್ರಿಸ್ಟೋಫರ್ ನೋಲನ್ ಡೈರೆಕ್ಟರ್, ಕ್ರೇಜಿ ಇದೆ. ಓನ್ಲಿ ಮಿಸ್ಸಿಂಗ್ ನೀನ್ ಥಿಂಕ್ ಮಾಡಿದ್ರೆ, ರಾಬರ್ಟ್ ಡೌನಿ ಜೂನಿಯರ್ ಟರ್ನ್ ಡೌನ್ ಆಡಿಸಿ ಬಿಕಾಸ್ ಆಫ್ ಅವೆಂಜರ್ಸ್ ಡೂಮ್ಸ್ಡೇ, ಅಂಡ್ ಕ್ರಿಸ್ಟೋಫರ್ ನೋಲನ್ ಫೇವರೇಟ್ ಕಿಲಿಯನ್ ಮರ್ಫಿ ಒಬ್ಬ ಇಲ್ಲ, ಮಿಕ್ಕಿದ್ರೆ ಎಲ್ಲ ಸೇಮ್ ಸುಮಾರು ಫಿಲಂ. ಕಿಲಿಯನ್ ಮರ್ಫಿ ಲೈಕ್ ಸ್ಟ್ರೀಕ್ ಅಲ್ಲಿ ಇದ್ರು 6 movies in a row, 5 or 6 movies in a row. ಬಟ್ ಬಜೆಟ್ ಅಂತೂ ಸಿಕ್ಕಾಪಟ್ಟೆ ಹಾಕಿರ್ತಾರೆ, ಕ್ರೇಜಿ ಬಜೆಟ್. ಪ್ರಾಸ್ಟೆಟಿಕ್ ಇರ್ಬೋದು ಮಾನ್ಸ್ಟರ್, ಬಿಕಾಸ್ ಮಾನ್ಸ್ಟರ್ ಗ್ರೀಕ್ ಮೈಥಾಲಜಿ ಪ್ರಕಾರ ಒಂದೇ ಕಣ್ಣಿರೋ ಮಧ್ಯದಲ್ಲಿ ತಲೆ ಮಧ್ಯದಲ್ಲಿ ಐಲ್ಯಾಂಡ್ ಅಲ್ಲಿ ಕೂತಿರತ್ತದು, ಹಂಗೆ ಹಿಂಗೆ ಸ್ಟೋರಿ ಇರೋದು. ಪ್ರಾಬ್ಲಿ ಇಟ್ಸ್ ಅಸ್ಲೀಪ್ ಅಂತ ಅವ್ನು ಹೇಳ್ತಾನಲ್ಲ, ಸೊ ಪ್ರಾಬ್ಲಿ ಮಾನ್ಸ್ಟರ್ ಇರ್ಬೋದು, ದೇವರು ಬರ್ಬೋದು ಹಂಗೆ. ಕ್ರಿಸ್ಟೋಫರ್ ನೋಲನ್ ಲಾಸ್ಟ್ ಮೂವಿ ಅದೇ 2023 ಜುಲೈ ಅಲ್ಲಿ ಬಂದಿದ್ದು. So after 3 years, perfect, very good time. 2 to 3 years is very nice, very good time for a director. ಇಲ್ಲಿ 4-5 years ತರ ಆಗಲ್ಲ, so which is good, if you know. but ಸೈಕ್ ಆಗಿದೆ, ರಿಯಲಿ ಚೆನ್ನಾಗಿದೆ. ತುಂಬಾ ಇಷ್ಟ ಆಗಿದೆ ಏನಂದ್ರೆ, ಒಂದು ರಿಯಲಿಸಮ್, ಹೌದು, ದ ರಿಯಲಿಸಮ್, ಸೊ ಗ್ರೌಂಡೆಡ್ನೆಸ್, ಅಂಡ್ ಪ್ರಾಬ್ಲಿ ಇದು ಡ್ರಾಮಾ ಅಂತಾನೆ ಅನ್ಸುತ್ತೆ, ಸುಮಾರು ಡೈಲಾಗ್ ಇರುತ್ತೆ. ಇದು ಏನಂತಾರೆ, ಮೈಥಾಲಜಿಕಲ್ ಸೀರೀಸ್ ಗಳಾಗಿರ್ಲಿ ಈ ತರ ಡ್ರಾಮಾ ತುಂಬಾ ಇಟ್ಸ್ ಟೂ ಮಚ್ ಆಫ್ ಡೈಲಾಗ್, ಬಟ್ ಆಕ್ಷನ್ ಹಂಗೆ ನಡೆಯುತ್ತೆ, ತುಂಬಾ ಆಕ್ಷನ್ಸ್ ನಡೆಯುತ್ತೆ. ಸೊ ಲೈಕ್ ಇವಾಗ ನೀನ್ 10 ಲೈನ್ ಮಾತಾಡಿದ್ರೆ ಒಂದ್ 10 ಜನ ಹೊಡೆದಿರ್ತಾರಲ್ಲ. ಇದಂಗೆ ಏನಂತಾರೆ, ಟ್ರೇಲರ್ ಐಮ್ಯಾಕ್ಸ್ ಅಲ್ಲಿ ಬಿಡ್ತಾರ, ಈಗ ಬೇರೆ ಮೂವಿ ಜೊತೆ ಅಟ್ಯಾಚ್ ಮಾಡ್ಬಿಟ್ಟು ಬಿಡ್ತಾರಲ್ಲ, ಬಿಡುವುದು. ಬಿಕಾಸ್ ಇಫ್ ಯು ರಿಮೆಂಬರ್, 5 ನಿಮಿಷ ಬಿಟ್ಟಿದ್ರು, ಅಲ್ಲಿ ಸಕದಾಗ ಅನ್ಸಿತ್ತು. ಅಮೇಜಿಂಗ್ ಟು ವಾಚ್. ಈ ಶಿಪ್ ಗಿಪ್ ಎಲ್ಲ ನಾನ್ ಲ್ಯಾಪ್ಟಾಪ್ ಇದ್ರಲ್ಲಿ ನೋಡಿ ಸಾಕಾಗಿದೆ. ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ಮಜಾ ಬರುತ್ತೆ. ತುಂಬಾ ದಿನಗಳಾಗಿದೆ ಐಮ್ಯಾಕ್ಸ್ ಅಲ್ಲಿ ಫಿಲ್ಮ್ ನೋಡಿ. ಲಾಸ್ಟ್ ನೋಡಿದ್ದು ಅವತಾರ ಡಿಸೆಂಬರ್ ಅಲ್ಲಿ. ವೆರಿ ಎಕ್ಸೈಟಿಂಗ್. ಇದು ಕಾತರದಿಂದ ಕಾಯ್ತಾ ಇದೀವಿ. ನೋಲನ್ಸ್ ರಿಟರ್ನ್ ಅನ್ನಕ್ಕೆ ಆಕಿಂತ 3 ವರ್ಷ ಆದ್ಮೇಲೆ ಅಂತ. ಲೈಕ್ ಇಟ್ಸ್ 5-6 years ಆದ್ರೆ ಐ ವುಡ್ ಸೇ ಇಟ್ಸ್ ರಿಟರ್ನ್, ಬಟ್ ಕಾಯಿಸಿಲ್ಲ, ಡೇಟ್ ಪೋಸ್ಟ್ಪೋನ್ ಮಾಡಲ್ಲ, ಡೇಟ್ ಅನೌನ್ಸ್ ಮಾಡಿ 1 ವರ್ಷ ಆಗಿದೆ, ಅಂಡ್ ಆ ಡೇಟ್ ಬರುತ್ತೆ. ಕರೆಕ್ಟ್, that's the most important thing. and apparently ಇಂಟರ್ವ್ಯೂಗಳು ಶುರು ಮಾಡಿದ್ದಾರೆ ಆಗಲೇ. ಬ್ರೋ, ಪ್ರಮೋಷನ್ ಮಾಡೋದೇ ಬೇಕಿಲ್ಲ ಇದಕ್ಕೆ, ನೀನು ಅವತ್ತಾರಕ್ಕೆ ಅಟ್ಯಾಚ್ ಮಾಡ್ಬಿಟ್ಟಾಗ್ಲೇ ಅದು ಈಗ ನೆಕ್ಸ್ಟ್ ಐಮ್ಯಾಕ್ಸ್ ಮೂವಿಗೆ ಅಟ್ಯಾಚ್ ಮಾಡ್ತಾರೆ ಗೊತ್ತಿಲ್ಲ. ಬಿಕಾಸ್ ಸ್ಪೈಡರ್ ಮ್ಯಾನ್ಗೆ ಅಟ್ಯಾಚ್ ಮಾಡ್ಬೇಕಂದ್ರೆ ಸ್ಪೈಡರ್ ಮ್ಯಾನ್ ಇಸ್ ಓನ್ಲಿ ಕಮಿಂಗ್ ಆನ್ 31st July. ಇದೆ ಆಗಿಂದ ಇದಾಗಿಂದ ಬರುತ್ತೆ. ಮೇ ಬಿ ಈ ಮೂವಿಗೆ ಸ್ಪೈಡರ್ ಮ್ಯಾನ್ ಅಟ್ಯಾಚ್ ಮಾಡ್ತಾರೆ ಅನ್ಸುತ್ತೆ. ಬಟ್ ವಿ ಆರ್ ಎಕ್ಸೈಟೆಡ್. ಹೋಗ್ಬಿಟ್ಟು ನೋಡ್ಬೇಕು ಥಿಯೇಟರ್ ಅಲ್ಲಿ. ಡೆಫಿನೆಟ್ಲಿ ಹೋಗಿ ನೋಡ್ತೀವಿ ಥಿಯೇಟರ್ ಅಲ್ಲಿ. ಡೂ ಬೆಸ್ಟ್ ಅಲ್ಲ, ಡೆಫಿನೆಟ್ಲಿ ಹೋಗಿ ನೋಡ್ತೀವಿ ಅಷ್ಟೇ. ಬಿಕಾಸ್ ನಮಗ್ ಬೇರೆ ಮೂವಿನೇ ಇಲ್ಲ. ನಮಗ್ ಬರ್ತಿರೋ ಮೂವಿ ಜೂನ್ ಪೋಸ್ಟ್ಪೋನ್ ಆಯ್ತಲ್ಲ. ಸೊ ಲೆಟ್ಸ್ ಗೋ. ಕರೆಕ್ಟ್. ಈ ತರ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡ್ವಿ. ಇಬ್ರದ್ದು ಕೊಲಾಬ್ರೇಷನ್ ಅಲ್ಲಿ ಹಾಕಿರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಅಲ್ಲಿ ನಿಮ್ಗೆ ಹೆಂಗನ್ಸ್ತು ಹೇಳಿ ನೋಡೋಣ. ಒಪಿನಿಯನ್ಸ್, ಗುಡ್ ಆರ್ ಬ್ಯಾಡ್, ಎನಿಥಿಂಗ್ ಇಸ್ ಫೈನ್. ಬೈ, ಸಿ ಯು.